ಅದುದ್ದೀನ್ ಓವೈಸಿ ಹೇಳಿದ್ನೆಲ್ಲ ಕೇಳಿಸ್ಕೊಂಡ್ರಲ್ವಾ? ಧರ್ಮದ ಹೆಸರು ಹೇಳಿ ಅಲ್ಲಿ ಹತ್ಯೆ ಆಗಿದೆ. ಈಗಲಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರೋರು ಈಗೇನು ಹೇಳ್ತೀರಿ? ಪಹಲ್ಗಾಮ್ನಲ್ಲಿ 28 ಜನರನ್ನು ಬಲಿ ಪಡೆದ ರಾಕ್ಷಸರು 28 ಬದುಕುಳಿದು ಬಂದವರ ಕಥೆ ಕೇಳಿದರೆ ರಕ್ತ ಕುದಿಯುತ್ತೆ. ಅವರು ಸ್ಥಳೀಯ ಪೊಲೀಸರನ್ನು ಹೋಲುವ ಬಟ್ಟೆ ಧರಿಸಿದ್ರು. ಕೇಳಿಸ್ತೀನಿ ಮತ್ತೊಮ್ಮೆ ಅವ್ರು ಹೇಳಿದ್ದನ್ನು. ಯಾವುದೋ ಒಂದು ಫೋಟೋ ಇಟ್ಕೊಂಡಲ್ಲ, ಉಳಿದೆಲ್ಲ ಫೋಟೋಗಳನ್ನು ನೀವು ನೋಡಿದ್ರಲ್ಲ ಯಾವ ಥರ ಇದ್ರು ಅಂತೇಳಿ. ಗುಂಡು ಹಾರಿಸುತ್ತಾ ಬೆಟ್ಟದಿಂದ ದಡಬಡನೆ ಇಳಿದು ಬಂದರು. ನೀನು ಹಿಂದೂನಾ ಮುಸಲ್ಮಾನನ ಅಂತ ಕೇಳಿದ್ರು. ಅದನ್ನು ಬೈಟ್ ಸಮೇತ ನಿಮ್ಮ ಮುಂದೆ ಹಾಕ್ತೀನಿ. ನಾನು ಹಿಂದೂ ಅಂದರೆ ನೆತ್ತಿಗೆ ಬುಲೆಟ್ ಇಳಿಸ್ತಾ ಇದ್ರು. ನಾನು ಮುಸ್ಲಿಂ ಅಂತ ಹೇಳಿದವರಿಗೆ ನಾನಾ ರೀತಿ ಟೆಸ್ಟ್ ಮಾಡಿಸ್ತಾ ಇದ್ರು. ನೀನು ಮುಸ್ಲಿಂ ಆಗಿದ್ರೆ ಕಲ್ಮಾ ಹೇಳು ಅಂತ ಹೇಳ್ತಾ ಇದ್ರು. ಅದನ್ನು ಹೇಳಿದರೆ ಆ ವ್ಯಕ್ತಿಯ, ಒಂದು ವೇಳೆ ಹೇಳಿದ್ರೂ ಕೂಡ ಆ ವ್ಯಕ್ತಿಯ ಪ್ಯಾಂಟ್ ಬಿಚ್ಚಿಸ್ತಾ ಇದ್ರು. ಅವರು ಪ್ಯಾಂಟ್ನಲ್ಲಿ ಧರ್ಮ ಹುಡುಕುವ ರಾಕ್ಷಸರಾಗಿದ್ದರು. ಕಣ್ಣಿಗೆ ಕಂಡವರನ್ನೆಲ್ಲ ಕೊಂದು ಎಸ್ಕೇಪ್ ಆದ ಉಗ್ರರು. ಇದು ಇಲ್ಲಿ ನಡೆದಿರುವಂಥದ್ದು. ಅದುದ್ದೀನ್ ಓವೈಸಿ ಹೇಳಿದ್ನೆಲ್ಲ ಕೇಳಿಸ್ಕೊಂಡ್ರಲ್ವಾ? ಧರ್ಮದ ಹೆಸರು ಹೇಳಿ ಅಲ್ಲಿ ಹತ್ಯೆ ಆಗಿದೆ. ಈಗಲಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರೋರು ಈಗೇನು ಹೇಳ್ತೀರಿ? ಪಹಲ್ಗಾಮ್ನಲ್ಲಿ 28 ಜನರನ್ನು ಬಲಿ ಪಡೆದ ರಾಕ್ಷಸರು 28 ಬದುಕುಳಿದು ಬಂದವರ ಕಥೆ ಕೇಳಿದರೆ ರಕ್ತ ಕುದಿಯುತ್ತೆ. ಅವರು ಸ್ಥಳೀಯ ಪೊಲೀಸರನ್ನು ಹೋಲುವ ಬಟ್ಟೆ ಧರಿಸಿದ್ರು. ಕೇಳಿಸ್ತೀನಿ ಮತ್ತೊಮ್ಮೆ ಅವ್ರು ಹೇಳಿದ್ದನ್ನು. ಯಾವುದೋ ಒಂದು ಫೋಟೋ ಇಟ್ಕೊಂಡಲ್ಲ, ಉಳಿದೆಲ್ಲ ಫೋಟೋಗಳನ್ನು ನೀವು ನೋಡಿದ್ರಲ್ಲ ಯಾವ ಥರ ಇದ್ರು ಅಂತೇಳಿ. ಗುಂಡು ಹಾರಿಸುತ್ತಾ ಬೆಟ್ಟದಿಂದ ದಡಬಡನೆ ಇಳಿದು ಬಂದರು. ನೀನು ಹಿಂದೂನಾ ಮುಸಲ್ಮಾನನ ಅಂತ ಕೇಳಿದ್ರು. ಅದನ್ನು ಬೈಟ್ ಸಮೇತ ನಿಮ್ಮ ಮುಂದೆ ಹಾಕ್ತೀನಿ. ನಾನು ಹಿಂದೂ ಅಂದರೆ ನೆತ್ತಿಗೆ ಬುಲೆಟ್ ಇಳಿಸ್ತಾ ಇದ್ರು. ನಾನು ಮುಸ್ಲಿಂ ಅಂತ ಹೇಳಿದವರಿಗೆ ನಾನಾ ರೀತಿ ಟೆಸ್ಟ್ ಮಾಡಿಸ್ತಾ ಇದ್ರು. ನೀನು ಮುಸ್ಲಿಂ ಆಗಿದ್ರೆ ಕಲ್ಮಾ ಹೇಳು ಅಂತ ಹೇಳ್ತಾ ಇದ್ರು. ಅದನ್ನು ಹೇಳಿದರೆ ಆ ವ್ಯಕ್ತಿಯ, ಒಂದು ವೇಳೆ ಹೇಳಿದ್ರೂ ಕೂಡ ಆ ವ್ಯಕ್ತಿಯ ಪ್ಯಾಂಟ್ ಬಿಚ್ಚಿಸ್ತಾ ಇದ್ರು. ಅವರು ಪ್ಯಾಂಟ್ನಲ್ಲಿ ಧರ್ಮ ಹುಡುಕುವ ರಾಕ್ಷಸರಾಗಿದ್ದರು. ಕಣ್ಣಿಗೆ ಕಂಡವರನ್ನೆಲ್ಲ ಕೊಂದು ಎಸ್ಕೇಪ್ ಆದ ಉಗ್ರರು. ಅದುದ್ದೀನ್ ಓವೈಸಿ ಹೇಳಿದ್ನೆಲ್ಲ ಕೇಳಿಸ್ಕೊಂಡ್ರಲ್ವಾ? ಧರ್ಮದ ಹೆಸರು ಹೇಳಿ ಅಲ್ಲಿ ಹತ್ಯೆ ಆಗಿದೆ. ಈಗಲಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರೋರು ಈಗೇನು ಹೇಳ್ತೀರಿ? ಪಹಲ್ಗಾಮ್ನಲ್ಲಿ 28 ಜನರನ್ನು ಬಲಿ ಪಡೆದ ರಾಕ್ಷಸರು 28 ಬದುಕುಳಿದು ಬಂದವರ ಕಥೆ ಕೇಳಿದರೆ ರಕ್ತ ಕುದಿಯುತ್ತೆ. ಅವರು ಸ್ಥಳೀಯ ಪೊಲೀಸರನ್ನು ಹೋಲುವ ಬಟ್ಟೆ ಧರಿಸಿದ್ರು. ಕೇಳಿಸ್ತೀನಿ ಮತ್ತೊಮ್ಮೆ ಅವ್ರು ಹೇಳಿದ್ದನ್ನು. ಯಾವುದೋ ಒಂದು ಫೋಟೋ ಇಟ್ಕೊಂಡಲ್ಲ, ಉಳಿದೆಲ್ಲ ಫೋಟೋಗಳನ್ನು ನೀವು ನೋಡಿದ್ರಲ್ಲ ಯಾವ ಥರ ಇದ್ರು ಅಂತೇಳಿ. ಗುಂಡು ಹಾರಿಸುತ್ತಾ ಬೆಟ್ಟದಿಂದ ದಡಬಡನೆ ಇಳಿದು ಬಂದರು. ನೀನು ಹಿಂದೂನಾ ಮುಸಲ್ಮಾನನ ಅಂತ ಕೇಳಿದ್ರು. ಅದನ್ನು ಬೈಟ್ ಸಮೇತ ನಿಮ್ಮ ಮುಂದೆ ಹಾಕ್ತೀನಿ. ನಾನು ಹಿಂದೂ ಅಂದರೆ ನೆತ್ತಿಗೆ ಬುಲೆಟ್ ಇಳಿಸ್ತಾ ಇದ್ರು. ನಾನು ಮುಸ್ಲಿಂ ಅಂತ ಹೇಳಿದವರಿಗೆ ನಾನಾ ರೀತಿ ಟೆಸ್ಟ್ ಮಾಡಿಸ್ತಾ ಇದ್ರು. ನೀನು ಮುಸ್ಲಿಂ ಆಗಿದ್ರೆ ಕಲ್ಮಾ ಹೇಳು ಅಂತ ಹೇಳ್ತಾ ಇದ್ರು. ಅದನ್ನು ಹೇಳಿದರೆ ಆ ವ್ಯಕ್ತಿಯ, ಒಂದು ವೇಳೆ ಹೇಳಿದ್ರೂ ಕೂಡ ಆ ವ್ಯಕ್ತಿಯ ಪ್ಯಾಂಟ್ ಬಿಚ್ಚಿಸ್ತಾ ಇದ್ರು. ಅವರು ಪ್ಯಾಂಟ್ನಲ್ಲಿ ಧರ್ಮ ಹುಡುಕುವ ರಾಕ್ಷಸರಾಗಿದ್ದರು. ಕಣ್ಣಿಗೆ ಕಂಡವರನ್ನೆಲ್ಲ ಕೊಂದು ಎಸ್ಕೇಪ್ ಆದ ಉಗ್ರರು. ಇದು ಇಲ್ಲಿ ನಡೆದಿರುವಂಥದ್ದು. ಅದುದ್ದೀನ್ ಓವೈಸಿ ಹೇಳಿದ್ನೆಲ್ಲ ಕೇಳಿಸ್ಕೊಂಡ್ರಲ್ವಾ? ಧರ್ಮದ ಹೆಸರು ಹೇಳಿ ಅಲ್ಲಿ ಹತ್ಯೆ ಆಗಿದೆ. ಈಗಲಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರೋರು ಈಗೇನು ಹೇಳ್ತೀರಿ? ಪಹಲ್ಗಾಮ್ನಲ್ಲಿ 28 ಜನರನ್ನು ಬಲಿ ಪಡೆದ ರಾಕ್ಷಸರು 28 ಬದುಕುಳಿದು ಬಂದವರ ಕಥೆ ಕೇಳಿದರೆ ರಕ್ತ ಕುದಿಯುತ್ತೆ. ಅವರು ಸ್ಥಳೀಯ ಪೊಲೀಸರನ್ನು ಹೋಲುವ ಬಟ್ಟೆ ಧರಿಸಿದ್ರು. ಕೇಳಿಸ್ತೀನಿ ಮತ್ತೊಮ್ಮೆ ಅವ್ರು ಹೇಳಿದ್ದನ್ನು. ಯಾವುದೋ ಒಂದು ಫೋಟೋ ಇಟ್ಕೊಂಡಲ್ಲ, ಉಳಿದೆಲ್ಲ ಫೋಟೋಗಳನ್ನು ನೀವು ನೋಡಿದ್ರಲ್ಲ ಯಾವ ಥರ ಇದ್ರು ಅಂತೇಳಿ. ಗುಂಡು ಹಾರಿಸುತ್ತಾ ಬೆಟ್ಟದಿಂದ ದಡಬಡನೆ ಇಳಿದು ಬಂದರು. ನೀನು ಹಿಂದೂನಾ ಮುಸಲ್ಮಾನನ ಅಂತ ಕೇಳಿದ್ರು. ಅದನ್ನು ಬೈಟ್ ಸಮೇತ ನಿಮ್ಮ ಮುಂದೆ ಹಾಕ್ತೀನಿ. ನಾನು ಹಿಂದೂ ಅಂದರೆ ನೆತ್ತಿಗೆ ಬುಲೆಟ್ ಇಳಿಸ್ತಾ ಇದ್ರು. ನಾನು ಮುಸ್ಲಿಂ ಅಂತ ಹೇಳಿದವರಿಗೆ ನಾನಾ ರೀತಿ ಟೆಸ್ಟ್ ಮಾಡಿಸ್ತಾ ಇದ್ರು. ನೀನು ಮುಸ್ಲಿಂ ಆಗಿದ್ರೆ ಕಲ್ಮಾ ಹೇಳು ಅಂತ ಹೇಳ್ತಾ ಇದ್ರು. ಅದನ್ನು ಹೇಳಿದರೆ ಆ ವ್ಯಕ್ತಿಯ, ಒಂದು ವೇಳೆ ಹೇಳಿದ್ರೂ ಕೂಡ ಆ ವ್ಯಕ್ತಿಯ ಪ್ಯಾಂಟ್ ಬಿಚ್ಚಿಸ್ತಾ ಇದ್ರು. ಅವರು ಪ್ಯಾಂಟ್ನಲ್ಲಿ ಧರ್ಮ ಹುಡುಕುವ ರಾಕ್ಷಸರಾಗಿದ್ದರು. ಕಣ್ಣಿಗೆ ಕಂಡವರನ್ನೆಲ್ಲ ಕೊಂದು ಎಸ್ಕೇಪ್ ಆದ ಉಗ್ರರು. ಅದುದ್ದೀನ್ ಓವೈಸಿ ಹೇಳಿದ್ನೆಲ್ಲ ಕೇಳಿಸ್ಕೊಂಡ್ರಲ್ವಾ? ಧರ್ಮದ ಹೆಸರು ಹೇಳಿ ಅಲ್ಲಿ ಹತ್ಯೆ ಆಗಿದೆ. ಈಗಲಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರೋರು ಈಗೇನು ಹೇಳ್ತೀರಿ? ಪಹಲ್ಗಾಮ್ನಲ್ಲಿ 28 ಜನರನ್ನು ಬಲಿ ಪಡೆದ ರಾಕ್ಷಸರು 28 ಬದುಕುಳಿದು ಬಂದವರ ಕಥೆ ಕೇಳಿದರೆ ರಕ್ತ ಕುದಿಯುತ್ತೆ. ಅವರು ಸ್ಥಳೀಯ ಪೊಲೀಸರನ್ನು ಹೋಲುವ ಬಟ್ಟೆ ಧರಿಸಿದ್ರು. ಕೇಳಿಸ್ತೀನಿ ಮತ್ತೊಮ್ಮೆ ಅವ್ರು ಹೇಳಿದ್ದನ್ನು.
ಯಾವುದೋ ಒಂದು ಫೋಟೋ ಇಟ್ಕೊಂಡಲ್ಲ, ಉಳಿದೆಲ್ಲ ಫೋಟೋಗಳನ್ನು ನೀವು ನೋಡಿದ್ರಲ್ಲ ಯಾವ ಥರ ಇದ್ರು ಅಂತೇಳಿ. ಗುಂಡು ಹಾರಿಸುತ್ತಾ ಬೆಟ್ಟದಿಂದ ದಡಬಡನೆ ಇಳಿದು ಬಂದರು. ನೀನು ಹಿಂದೂನಾ ಮುಸಲ್ಮಾನನ ಅಂತ ಕೇಳಿದ್ರು. ಅದನ್ನು ಬೈಟ್ ಸಮೇತ ನಿಮ್ಮ ಮುಂದೆ ಹಾಕ್ತೀನಿ. ನಾನು ಹಿಂದೂ ಅಂದರೆ ನೆತ್ತಿಗೆ ಬುಲೆಟ್ ಇಳಿಸ್ತಾ ಇದ್ರು, ನಾನು ಮುಸ್ಲಿಂ ಅಂತ ಹೇಳಿದವರಿಗೆ ನಾನಾ ರೀತಿ ಟೆಸ್ಟ್ ಮಾಡಿಸ್ತಾ ಇದ್ರು, ನೀನು ಮುಸ್ಲಿಂ ಆಗಿದ್ರೆ ಕಲ್ಮಾ ಹೇಳು ಅಂತ ಹೇಳ್ತಾ ಇದ್ರು. ಅದನ್ನು ಹೇಳಿದರೆ ಆ ವ್ಯಕ್ತಿಯ, ಒಂದು ವೇಳೆ ಹೇಳಿದ್ರೂ ಕೂಡ ಆ ವ್ಯಕ್ತಿಯ ಪ್ಯಾಂಟ್ ಬಿಚ್ಚಿಸ್ತಾ ಇದ್ರು. ಅವರು ಪ್ಯಾಂಟ್ನಲ್ಲಿ ಧರ್ಮ ಹುಡುಕುವ ರಾಕ್ಷಸರಾಗಿದ್ದರು. ಕಣ್ಣಿಗೆ ಕಂಡವರನ್ನೆಲ್ಲ ಕೊಂದು ಎಸ್ಕೇಪ್ ಆದ ಉಗ್ರರು. ಇದು ಇಲ್ಲಿ ನಡೆದಿರುವಂಥದ್ದು. ಅದುದ್ದೀನ್ ಓವೈಸಿ ಹೇಳಿದ್ನೆಲ್ಲ ಕೇಳಿಸ್ಕೊಂಡ್ರಲ್ವಾ? ಧರ್ಮದ ಹೆಸರು ಹೇಳಿ ಅಲ್ಲಿ ಹತ್ಯೆಯಾಗಿದೆ. ಈಗಲಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರೋರು ಈಗೇನು ಹೇಳ್ತೀರಿ? ಪಹಲ್ಗಾಮ್ನಲ್ಲಿ 28 ಜನರನ್ನು ಬಲಿ ಪಡೆದ ರಾಕ್ಷಸರು. 28 ಬದುಕುಳಿದು ಬಂದವರ ಕತೆ ಕೇಳಿದರೆ ರಕ್ತ ಕುದಿಯತ್ತೆ. ಅವರು ಸ್ಥಳೀಯ ಪೊಲೀಸರನ್ನು ಹೋಲುವ ಬಟ್ಟೆ ಧರಿಸಿದ್ರು. ಕೇಳಿಸ್ತೀನಿ ಮತ್ತೊಮ್ಮೆ ಅವ್ರು ಹೇಳಿದ್ದನ್ನು. ಯಾವುದೋ ಒಂದು ಫೋಟೋ ಇಟ್ಕೊಂಡಲ್ಲ, ಉಳಿದೆಲ್ಲ ಫೋಟೋಗಳನ್ನು ನೀವು ನೋಡಿದ್ರಲ್ಲ ಯಾವ ಥರ ಇದ್ರು ಅಂತೇಳಿ. ಗುಂಡು ಹಾರಿಸುತ್ತಾ ಬೆಟ್ಟದಿಂದ ದಡಬಡನೆ ಇಳಿದು ಬಂದರು. ನೀನು ಹಿಂದೂನಾ ಮುಸಲ್ಮಾನನ ಅಂತ ಕೇಳಿದ್ರು. ಅದನ್ನು ಬೈಟ್ ಸಮೇತ ನಿಮ್ಮ ಮುಂದೆ ಹಾಕ್ತೀನಿ. ನಾನು ಹಿಂದೂ ಅಂದರೆ ನೆತ್ತಿಗೆ ಬುಲೆಟ್ ಇಳಿಸ್ತಾ ಇದ್ರು, ನಾನು ಮುಸ್ಲಿಂ ಅಂತ ಹೇಳಿದವರಿಗೆ ನಾನಾ ರೀತಿ ಟೆಸ್ಟ್ ಮಾಡಿಸ್ತಾ ಇದ್ರು, ನೀನು ಮುಸ್ಲಿಂ ಆಗಿದ್ರೆ ಕಲ್ಮಾ ಹೇಳು ಅಂತ ಹೇಳ್ತಾ ಇದ್ರು. ಅದನ್ನು ಹೇಳಿದರೆ ಆ ವ್ಯಕ್ತಿಯ, ಒಂದು ವೇಳೆ ಹೇಳಿದ್ರೂ ಕೂಡ ಆ ವ್ಯಕ್ತಿಯ ಪ್ಯಾಂಟ್ ಬಿಚ್ಚಿಸ್ತಾ ಇದ್ರು. ಅವರು ಪ್ಯಾಂಟ್ನಲ್ಲಿ ಧರ್ಮ ಹುಡುಕುವ ರಾಕ್ಷಸರಾಗಿದ್ದರು. ಕಣ್ಣಿಗೆ ಕಂಡವರನ್ನೆಲ್ಲ ಕೊಂದು ಎಸ್ಕೇಪ್ ಆದ ಉಗ್ರರು. ಅದುದ್ದೀನ್ ಓವೈಸಿ ಹೇಳಿದ್ನೆಲ್ಲ ಕೇಳಿಸ್ಕೊಂಡ್ರಲ್ವಾ? ಧರ್ಮದ ಹೆಸರು ಹೇಳಿ ಅಲ್ಲಿ ಹತ್ಯೆಯಾಗಿದೆ. ಈಗಲಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರೋರು ಈಗೇನು ಹೇಳ್ತೀರಿ? ಪಹಲ್ಗಾಮ್ನಲ್ಲಿ 28 ಜನರನ್ನು ಬಲಿ ಪಡೆದ ರಾಕ್ಷಸರು. 28 ಬದುಕುಳಿದು ಬಂದವರ ಕತೆ ಕೇಳಿದರೆ ರಕ್ತ ಕುದಿಯತ್ತೆ. ಅವರು ಸ್ಥಳೀಯ ಪೊಲೀಸರನ್ನು ಹೋಲುವ ಬಟ್ಟೆ ಧರಿಸಿದ್ರು. ಕೇಳಿಸ್ತೀನಿ ಮತ್ತೊಮ್ಮೆ ಅವ್ರು ಹೇಳಿದ್ದನ್ನು. ಯಾವುದೋ ಒಂದು ಫೋಟೋ ಇಟ್ಕೊಂಡಲ್ಲ, ಉಳಿದೆಲ್ಲ ಫೋಟೋಗಳನ್ನು ನೀವು ನೋಡಿದ್ರಲ್ಲ ಯಾವ ಥರ ಇದ್ರು ಅಂತೇಳಿ. ಗುಂಡು ಹಾರಿಸುತ್ತಾ ಬೆಟ್ಟದಿಂದ ದಡಬಡನೆ ಇಳಿದು ಬಂದರು. ನೀನು ಹಿಂದೂನಾ ಮುಸಲ್ಮಾನನ ಅಂತ ಕೇಳಿದ್ರು. ಅದನ್ನು ಬೈಟ್ ಸಮೇತ ನಿಮ್ಮ ಮುಂದೆ ಹಾಕ್ತೀನಿ. ನಾನು ಹಿಂದೂ ಅಂದರೆ ನೆತ್ತಿಗೆ ಬುಲೆಟ್ ಇಳಿಸ್ತಾ ಇದ್ರು, ನಾನು ಮುಸ್ಲಿಂ ಅಂತ ಹೇಳಿದವರಿಗೆ ನಾನಾ ರೀತಿ ಟೆಸ್ಟ್ ಮಾಡಿಸ್ತಾ ಇದ್ರು, ನೀನು ಮುಸ್ಲಿಂ ಆಗಿದ್ರೆ ಕಲ್ಮಾ ಹೇಳು ಅಂತ ಹೇಳ್ತಾ ಇದ್ರು. ಅದನ್ನು ಹೇಳಿದರೆ ಆ ವ್ಯಕ್ತಿಯ, ಒಂದು ವೇಳೆ ಹೇಳಿದ್ರೂ ಕೂಡ ಆ ವ್ಯಕ್ತಿಯ ಪ್ಯಾಂಟ್ ಬಿಚ್ಚಿಸ್ತಾ ಇದ್ರು. ಅವರು ಪ್ಯಾಂಟ್ನಲ್ಲಿ ಧರ್ಮ ಹುಡುಕುವ ರಾಕ್ಷಸರಾಗಿದ್ದರು. ಕಣ್ಣಿಗೆ ಕಂಡವರನ್ನೆಲ್ಲ ಕೊಂದು ಎಸ್ಕೇಪ್ ಆದ ಉಗ್ರರು. ಇದು ಇಲ್ಲಿ ನಡೆದಿರುವಂಥದ್ದು. ಅದುದ್ದೀನ್ ಓವೈಸಿ ಹೇಳಿದ್ನೆಲ್ಲ ಕೇಳಿಸ್ಕೊಂಡ್ರಲ್ವಾ? ಧರ್ಮದ ಹೆಸರು ಹೇಳಿ ಅಲ್ಲಿ ಹತ್ಯೆಯಾಗಿದೆ. ಈಗಲಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರೋರು ಈಗೇನು ಹೇಳ್ತೀರಿ? ಪಹಲ್ಗಾಮ್ನಲ್ಲಿ 28 ಜನರನ್ನು ಬಲಿ ಪಡೆದ ರಾಕ್ಷಸರು. 28 ಬದುಕುಳಿದು ಬಂದವರ ಕತೆ ಕೇಳಿದರೆ ರಕ್ತ ಕುದಿಯತ್ತೆ. ಅವರು ಸ್ಥಳೀಯ ಪೊಲೀಸರನ್ನು ಹೋಲುವ ಬಟ್ಟೆ ಧರಿಸಿದ್ರು. ಕೇಳಿಸ್ತೀನಿ ಮತ್ತೊಮ್ಮೆ ಅವ್ರು ಹೇಳಿದ್ದನ್ನು. ಯಾವುದೋ ಒಂದು ಫೋಟೋ ಇಟ್ಕೊಂಡಲ್ಲ, ಉಳಿದೆಲ್ಲ ಫೋಟೋಗಳನ್ನು ನೀವು ನೋಡಿದ್ರಲ್ಲ ಯಾವ ಥರ ಇದ್ರು ಅಂತೇಳಿ. ಗುಂಡು ಹಾರಿಸುತ್ತಾ ಬೆಟ್ಟದಿಂದ ದಡಬಡನೆ ಇಳಿದು ಬಂದರು. ನೀನು ಹಿಂದೂನಾ ಮುಸಲ್ಮಾನನ ಅಂತ ಕೇಳಿದ್ರು. ಅದನ್ನು ಬೈಟ್ ಸಮೇತ ನಿಮ್ಮ ಮುಂದೆ ಹಾಕ್ತೀನಿ. ನಾನು ಹಿಂದೂ ಅಂದರೆ ನೆತ್ತಿಗೆ ಬುಲೆಟ್ ಇಳಿಸ್ತಾ ಇದ್ರು, ನಾನು ಮುಸ್ಲಿಂ ಅಂತ ಹೇಳಿದವರಿಗೆ ನಾನಾ ರೀತಿ ಟೆಸ್ಟ್ ಮಾಡಿಸ್ತಾ ಇದ್ರು, ನೀನು ಮುಸ್ಲಿಂ ಆಗಿದ್ರೆ ಕಲ್ಮಾ ಹೇಳು ಅಂತ ಹೇಳ್ತಾ ಇದ್ರು. ಅದನ್ನು ಹೇಳಿದರೆ ಆ ವ್ಯಕ್ತಿಯ, ಒಂದು ವೇಳೆ ಹೇಳಿದ್ರೂ ಕೂಡ ಆ ವ್ಯಕ್ತಿಯ ಪ್ಯಾಂಟ್ ಬಿಚ್ಚಿಸ್ತಾ ಇದ್ರು. ಅವರು ಪ್ಯಾಂಟ್ನಲ್ಲಿ ಧರ್ಮ ಹುಡುಕುವ ರಾಕ್ಷಸರಾಗಿದ್ದರು. ಕಣ್ಣಿಗೆ ಕಂಡವರನ್ನೆಲ್ಲ ಕೊಂದು ಎಸ್ಕೇಪ್ ಆದ ಉಗ್ರರು. ಇದು ಇಲ್ಲಿ ನಡೆದಿರುವಂಥದ್ದು.